ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಹುಷಾರಿರಲಿಲ್ಲ, ನನಗೆ ವೀಡಿಯೋ ಮಾಡೋಕ್ಕೆ ಮನಸ್ಸೇ ಇಲ್ಲ. ಹಿಂಗೆ ವೀಡಿಯೋ ಮಾಡೋಕ್ಕೆ ಫೋನ್ ತೊಗೊತೀನ, ಅಯ್ಯೋ ಬೇಡ ಬಿಡು ಅನಿಸ್ತಾ ಇದೆ. ಇವತ್ತು ವೀಡಿಯೋ ಅಪ್ಲೋಡ್ ಮಾಡಬೇಕು ನಾನು. ಸೊ ಅದಕ್ಕೆ ಯಾಕೆ ಹುಷಾರಿಲ್ಲದೆ ಇರೋದ್ರೂ ವೀಡಿಯೋ ನೋಡೋಣ, ನಮ್ಮ ಕಾಯಕನ ನಾವು ಬಿಡಬಾರ್ದು ಅಂತ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಇವತ್ತು. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀನಿ ಅಂದ್ಕೊತೀನಿ. ನಾನು ಓಕೆನಾ. ಏನಿಲ್ಲ, ಏನು ಕೆಲಸನೂ ಮಾಡಿಲ್ಲ. ಎದ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಕೂತಿದ್ದೀನಿ. ಏನಂದರೆ ಏನೂ ಕೆಲಸ ಮುಟ್ಟಿಲ್ಲ. ನಾನು ಎದ್ದಿದ್ದೆ 8 ಗಂಟೆ. ಇವಾಗ ಟೈಮು 8:40. ಏನು ಮಾಡಿಲ್ಲ, ಮಮ್ಮಿ ಮಾಡಿದ್ರು ಎಲ್ಲ. ಮಮ್ಮಿ ಬಂದಿದ್ದಾರಲ್ವ, ಸೊ ಹಾಗಾಗಿ ನನಗೆ ಹೆಲ್ಪ್ ಆಯಿತು. ಹೊರಗಡೆ ಕಸ ಎಲ್ಲ ಅವರೇ ಗುಡಿಸಿದ್ದಾರೆ. ನಾನು ಎದ್ದಿದ್ದೆ 8 ಗಂಟೆ ಅಲ್ವಾ. ಚಿನ್ನಿ ಇನ್ನೂ ಮಲಗಿದ್ದಾಳೆ, ಬಟ್ಟೆ ವಾಶ್ ಮಾಡಿಲ್ಲ, ಏನೂ ಮಾಡಿಲ್ಲ. ಕೆಲ್ಸಕ್ಕೆ ಹೋಗಬೇಕು, ಅದಕ್ಕೆ. ಏನು ತಿನ್ನಬೇಕು ಅನ್ನಿಸ್ತಾ ಇಲ್ಲ. ಹೊಟ್ಟೆ ಎಲ್ಲ ಒಂಥರ ಕಲಿಸ್ದಂಗೆ ಆಗುತ್ತೆ ಹೊಟ್ಟೆಯಲ್ಲಿ. ಯಪ್ಪ, ಏನು ಬಿಸಿಲು. ಏನು ಕುಡಿದ್ರೂ ಹೊಟ್ಟೆಲೆಲ್ಲ ಒಂಥರ ಆಗ್ತಾಯಿದೆ. ಏನು ತಿಂದ್ರೂ ಹೊಟ್ಟೆಲೆಲ್ಲ ಒಂಥರ ಆಗ್ತಾಯಿದೆ. ಅನ್ನ ಮಜ್ಜಿಗೆ ತಿಂದರೆ ಮಾತ್ರ ಏನೂ ಆಗೋಲ್ಲ, ಇಲ್ಲಾಂದರೆ ಕೇಳಬೇಡಿ ನೀವು, ಅಷ್ಟೊಂದು ತ್ರಾಸ ಆಗ್ತಾಯಿದೆ. ಸಿಗ್ತೀನಿ ರೀ, ಬಾಯ್. ಗಂಜಿ ಮಾಡ್ಕೊತಾ ಇದ್ದೀನಿ ನಾನು. ಏನು ತಿನ್ನಬೇಕು ಅನಿಸಲ್ಲ ಈ ಕೋಲ್ಡಿಂದ. ಹಲ್ಲು ಬೇರೆ ನೋವ್ತೈತೆ, ಎಲ್ಲ ಒಂದೇ ಸಾರಿ ಬಂದಿದೆ. ಹಲ್ಲು ತುಂಬ ಈ ಕಡೆ. ಸೊ ಹಾಗಾಗಿ ಗಂಜಿ ಮಾಡ್ಕೊಂಡು ನೆನ್ನೆ ಬರೀ ಟೀ ಬ್ರೆಡ್ ತಿಂದು ಹೋಗಿದ್ದಕ್ಕೆ ಉಪ್ಪ ಹೊಟ್ಟೆಲೆಲ್ಲ ಕೇಳಬೇಡಿ, ಅಷ್ಟೊಂದು ತ್ರಾಸ ಆಗ್ತಾಯಿತ್ತು. ಅದಕ್ಕೆ ಇವತ್ತು ಗಂಜಿ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಹೊಟ್ಟೆಲೂ ಒಂಥರ ತಣ್ಣಗಿರುತ್ತೆ, ಹೊಟ್ಟೆ ತುಂಬ್ದಂಗೂ ಇರುತ್ತೆ, ಹೆಲ್ದಿನೂ ಇರುತ್ತೆ. ಸೊ ಹಾಗಾಗಿ ನಾನು ಈ ಸಾರಿ ಇವತ್ತು ಜೋಳದ ಗಂಜಿ ಕುಡಿತಾ ಇದ್ದೀನಿ. ಸತ್ರು ಇನ್ನೊಂದು ಸಾರಿ ನಾನು ಬೆಳಗ್ಗೆ ಟೀ ಬ್ರೆಡ್ ತಿಂದೋಗಲ್ಲ. ಇಷ್ಟು ಹಿಟ್ಟು ಸಾಕು ಜೋಳದ ಗಂಜಿದು. Some water adding. Mix it well. Am I right? ಇನ್ನೊಂಚೂರು ವಾಟರ್ ಆ್ಯಡ್ ಮಾಡ್ತೀನಿ. ಎಸ್, ಬೇಸಿಗೆ ಕಾಲದಲ್ಲಿ ನಿಜ ಒಂದು ಬೆಸ್ಟ್ ಅಡ್ವೈಸ್ ಏನಪ್ಪ ಅಂತಂದರೆ, ಯಾರು ಟೀ ಕುಡಿಯೋಕೆ ಹೋಗ್ಬೇಡಿ ಜಾಸ್ತಿ. ಇವಾಗ ಚೇತರಿಸ್ಕೊಂಡಿದ್ದೀವಿ, ಚಿನ್ನು ಆಗಲಿ, ನಾನಾಗಲಿ, ಹನಿ ಆಗಲಿ, ಎಲ್ಲರೂ. ಇಲ್ಲಾಂದರೆ ಯಾರಿಗೂ ಹುಷಾರೇ ಇರಲಿಲ್ಲ ಫುಲ್ಲು. ಚೆನ್ನಾಗಿ ಬಾಯ್ಲ್ ಆಗಲಿ, ಪ್ಲೇಟಲ್ಲಿ ಹಾಕಿ ಗಟ್ಟ ಅಂತ ಕುಡಿದ್ಬಿಡೋದೆ ಅಷ್ಟೇ.
ಮಾಡಿದ್ರು ಇವತ್ತೆಲ್ಲ ಬೆಳಗ್ಗೆ. ಅಂದರೆ ಕಸ ಗುಡಿಸಿದ್ದಾರೆ, ನಮ್ಮ ಅಪ್ಪನಿಗೆ ಟೀ ಮಾಡಿಕೊಟ್ಟಿದ್ದಾರೆ, ಹೊರಗಡೆ ಕಸ ಗುಡಿಸಿದ್ದಾರೆ. ಇವಾಗ ಅಲ್ಲಿ ಹೋಗಿದ್ದಾರೆ ನಮ್ಮ ಅತ್ತಿಗೆ ಮನೆಗೆ. ಅಲ್ಲೇನೋ ಅವ್ರಿಗೆ ಕ್ಲೀನ್ ಮಾಡಿಕೊಡ್ತೀನಿ ಎಲ್ಲ ಅಂತ ಇದ್ರು. ಹಬ್ಬ ಬರ್ತಾ ಇದೆ ಅಲ್ವಾ, ಸೊ ಹಾಗಾಗಿ ಕ್ಲೀನ್ ಮಾಡಿಕೊಡ್ತೀನಿ ಅಂತ ಇದ್ರು. ಇದನ್ನ ಇವಾಗ ನಾನು ಕುಡ್ಬಿಟ್ಟು ಸಿಗ್ತೀನಿ. ಬಾಯ್. ಮತ್ತು ಬಾಯಿ ಏನು ಎಲ್ಲಿ ತಿಂದಂಗೆ ಆಗ್ಯದ ನೋಡಿ. ನೋಡಿ ಅದಕ್ಕೊಂದು ಪಟ್ಟು ಹಾಲ್ಮೇಲೆ ಕೆನೆ ಒರೆಸಿದ್ರಿ. ಏನು ಆಗ್ಲತ್ತಿಲ್ಲ ಬಂಗಾರಿ ನಿಮ್ಗೆ? ನೋಡ್ಗ ಎಷ್ಟು ಕೆಂಪು ಆಗ್ಯದದು. ಏನಕ್ಕೆ ಚಾಕ್ಲೇಟ್ ತಿಂತಲ್ಲಾಗ್ಯದ? ಮುಂಜಾನೆ ಏನು ಇದ್ದಿಲ್ರಿ, ಅದೇ ತಿಂದು ಹೌದು, ಅದೇ ಹೆಂಗಾಗ್ಯದ. ಬಾಯ್ ಮಾಡಿ. ಊಟ ಆಯ್ತಾ ನಿಂದು? ನಿಮ್ದು ಆಯ್ತೇನು ನೀ ಹೇಳು. ನಿಂದಾಯ್ತೇನು ಹೇಳೇ. ನಂದಾಯ್ತನು. ಏನು ತಿಂದಿದ್ದೀರಾ? ದೋಸೆ ಮತ್ತೆ ಮತ್ತೆ ಚಿಪ್ಸು ಹೇಳತ್ತಿದಲ್ಲಿ ಡಾಕ್ಟರ್ ನೋಡ್ತಾರೆ ಈ ವಿಡಿಯೋ. ಇಲ್ಲ ಕ್ಯಾನ್ಸಲ್ ಚಿಪ್ಸ್ ವಿಡಿಯೋ ನೋಡ್ತಾರ ಡಾಕ್ಟರ್ ಮತ್ತೆ ತಿನ್ನಲ್ಲ ಅಂತ ಚಿಪ್ಸ್ ತಿನ್ನಲ್ಲ. ಆಂಟಿ ಬಾಯ್ ಬಾಯ್ ನಾನು ಆಂಟಿ ಬಾಯ್. ನೋಡಿ ಅಲ್ಲ ಐ ಅದು ಹರ್ಬಗೆ ಅದೇ ತೋರಿಸ್ಲತ್ತಿ. ಸರಿ ಊಟ ಮಾಡಲಿನ ಹಾ ಕೆಳಗೆ ಕೂಡ್ತಾರಲ್ಲ ಈ ಕಡೆ. ಡ್ರೆಸ್ ಹರಿದೋಯ್ತು ನಂದು. ನೀನು ಡ್ರೆಸ್ ಎಲ್ಲ ಬಿಟ್ಟಿದ್ದು ಅದ್ರ ಕಚರ. ಹಾಯ್, ಗುಡ್ ಈವ್ನಿಂಗ್. ಎಷ್ಟು ಬೇಗ ಬರಬೇಕು ಅಂದ್ರೂ ಮತ್ತೆ ಅದೇ ಟೈಮ್ ಆಗುತ್ತೆ, 7 ಗಂಟೆ ಟೈಮು. ಕೆಲಸ ಇದೆ ಬೇಜಾನು. 3 ದಿವಸದಿಂದ ನಾನು ಏನು ಕೆಲಸನೇ ಮಾಡಿರಲಿಲ್ಲ. ಇವಾಗ ಮಾಡ್ಕೋತೀನಿ, ಯಾಕಂದರೆ ಮತ್ತೆ ನಾಳೆ ಆಗಲ್ಲ. ಸ್ವಲ್ಪ ಬೆಟರ್ ಅನಿಸ್ತಾ ಇದೆ, ಬೆಟರ್ ಫೀಲಿಂಗು. ಅದಕ್ಕೆ ಏನು ಮಾಡ್ತೀನಿ ಅಂದರೆ ಫುಲ್ಲು ಕೆಲಸ ಮಾಡ್ಕೊಂಡ್ಬಿಡ್ತೀನಿ. 3 ದಿವಸದಿಂದ ಬಟ್ಟೆ ವಾಶ್ ಮಾಡಿಲ್ಲ, ಏನೂ ಮಾಡಿಲ್ಲ. ಅದಕ್ಕೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಹೊಸ ವಿಡಿಯೋ, ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ಸಿಗ್ತೀನಿ. ನಾಳೆ ಇಂಟ್ರೆಸ್ಟಿಂಗ್ ವಿಡಿಯೋ ಇರುತ್ತೆ ನಿಮಗೆ. ಸೊ ಬಾಯ್ ಎಲ್ರಿಗೂ.